ನವೆಂಬರ್ ಸಮೀಪಿಸ್ತಾ ಇದ್ದಂತೆ ಕನಕಪುರ ಬಂಡೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರು ಟು ಡೆಲ್ಲಿ ಜರ್ನಿ ಮಾಡಿ ಬಂದಿದ್ದಾರೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್. ನವೆಂಬರ್ ಸನಿಹ ಬರ್ತಿದ್ದಂತೆ ಡಿಕೆ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರು ಟು ಡೆಲ್ಲಿ ಜರ್ನಿಯನ್ನ ಮಾಡ್ತಿರೋ ಡಿಸಿಎಂ ಡಿಕೆ ಶಿ ಮೊನ್ನೆ ಡೆಲ್ಲಿಗೆ ತೆರಳಿ ನಿನ್ನೆ ರಿಟರ್ನ್ ಆಗಿದ್ದಾರೆ. ಕನಕಪುರ ಬಂಡೆ ಸೀಟ್ ಫೈಟ್ ಇಲ್ಲ ಅನ್ನುತ್ತಲೇ ಡಿಕೆ ಶಿ ಗೇಮ್ ಆಡ್ತಿದ್ದಾರಾ? ವರಿಷ್ಠರ ಭೇಟಿ ಸಾಧ್ಯವಾಗದೆ ಡಿಸಿಎಂ ಡಿಕೆ ವಾಪಸ್ ಆಗಿದೆ. ಮತ್ತೆ ನವೆಂಬರ್ 11ಕ್ಕೆ ಪುನಃ ಡಿಸಿಎಂ ಡೆಲ್ಲಿ ಜರ್ನಿಯನ್ನ ಕೈಗೊಂಡಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ದಟ್ಟವಾಗಿದೆ. ಯಾರು ಏನಾದರೂ ಬರ್ಕೊಳ್ಳಿ, ಚರ್ಚೆ ಆದರೂ ಮಾಡಲಿ, ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ. ಒಂದು ಕಡೆ ನವೆಂಬರ್ ಸಮೀಪಿಸ್ತಾ ಇದೆ. ಈ ಸಂದರ್ಭದಲ್ಲೇ ಕನಕಪುರ ಬಂಡೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಈ ಒಂದು ಆಕ್ಟಿವ್ ಯಾವಾಗಿನಿಂದ ಶುರುವಾಯಿತು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಆ ಒಂದು ಹೇಳಿಕೆ ನಿಜಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿದ್ದೆಯನ್ನ ಕಸಿದಿತ್ತು ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ. ಇದರ ಬೆನ್ನಲ್ಲೇ ವರಿಷ್ಠರನ್ನ ಭೇಟಿ ಮಾಡಿದ್ರು. ಮಾಧ್ಯಮದ ಮೂಲಕ ಯಾರು ಹೇಳಿಕೆ ಕೊಟ್ಟರು ಅವ್ರನ್ನೇ ಕೇಳ್ಕೊಳ್ಳಿ ಅಂತ ತುಂಬಾ ಸಾರಾಸಗಟಾಗಿ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರು ಎಲ್ಲವೂ ಕೂಡ ಸರಿಯಾಗಿಲ್ಲ ಅನ್ನೋದು ಕೂಡ ಗೊತ್ತಾಗಿತ್ತು. ಸೀಟ್ ಫೈಟ್ ಇಲ್ಲ ಅಂತಲೇ ಡಿ ಕೆ ಶಿವಕುಮಾರ್ ಪದೇ ಡೆಲ್ಲಿ ಅಂಗಳಕ್ಕೆ ಹೋಗ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ನವೆಂಬರ್ 11ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿಗೂ ಹೋಗೋದಾಗೂ ಕೂಡ ಗೊತ್ತಾಗಿದೆ. ಯಾರು ಏನಾದರೂ ಹೇಳ್ಕೊಳ್ಳಿ, ನಾನು ಇರೋದೇ ಹೀಗೆ, ಹೈಕಮಾಂಡನ್ನು ಭೇಟಿ ಆಗ್ತೀನಿ ಅನ್ನುವಂಥ ರೀತಿಯಲ್ಲಿ ತಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡ್ಕೊಂಡು ಬನ್ನಿ. ಚರ್ಚೆ ಏನು ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಜನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಹೋಗಿದ್ದ ಕೆಲಸ ಅಷ್ಟು ಮಾತ್ರ ಹೇಳ್ತೀನಿ. ನಾನು ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು. ನಾ ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದ್ರು. ನನಗೂ ಅವ್ರಿಗೂ ಭಾಳ ಆತ್ಮೀಯತೆ. ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟರಿ. ಒಳ್ಳೆ ತಮ್ಮನ ಥರ ಭಾಳ ಪ್ರೋತ್ಸಾಹ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದೆ. ಅಫಿಷಿಯಲ್ ಆಗಿ ಏನೋ ಕೆಲಸ ಇಲ್ಲ, ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಅಷ್ಟು ಬಿಟ್ಟು ಬೇರೆ ಹೈಕಮಾಂಡ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಾ ಅಂತ ಒಂದು ಚರ್ಚೆ ಏನು ಬೇಕು. ತೀರ್ಮಾನಿಸಿದ್ರೆ ಮುಂದುವರಿತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದ್ರೆ ನಾನು ಸಿಎಂ ಆಗಿ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ರು. ಆ ಹೇಳಿಕೆಗೀಗ ಡಿಸಿಎಂ ಡಿಕೆ ಶಿ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ ಅಂತ ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ಅವರು ಏನು ಹೇಳ್ತಾರೋ ಹಾಗೆ ನಡ್ಕೊಳ್ತೀವಿ. ಸಿದ್ದು ಮಾತಿಗೆ ಬಹಳ ಕೂಲ್ ಆಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಆನ್ಸರ್ ಮಾಡಿದ್ದಾರೆ. ಈಗಾಗಲೇ ಮಂಗಳೂರಿನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೋ ಅದರ ಮೇಲೆ ನಾನು ಕೂಡ ಮುಂದುವರಿತೀನಿ ಅಂತ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ ಮೇಲೆ ನಂದೇನಿದೆ, ಅವ್ರು ಏನು ಹೇಳ್ತಾರೋ ಹಾಗೆ ನಡ್ಕೊಳ್ತೀನಿ ಅಂತ ತುಂಬ ಮಾರ್ಮಿಕವಾಗಿ ಕೂಲಾಗಿ ಆನ್ಸರ್ ಮಾಡಿದ್ದಾರೆ. ಒಂದ್ಸರಿ ಏನು ಮಾತನಾಡಿದ್ದಾರೆ, ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನೋಡ್ಕೊಂಡು ಬನ್ನಿ. ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಗಮನಿಸ್ತಾ ಇದ್ರಿ ಅಂದ್ರೆ ಎಷ್ಟು ಕೂಲಾಗಿ ಆನ್ಸರ್ ಮಾಡಿದ್ರು ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕಿರಣ್ ಕಾನ್ಮನೆ. ಕಿರಣ್, ಈಗಾಗಲೇ ರಾಜಕೀಯದಲ್ಲಿ ಬದಲಾವಣೆಯ ಸದ್ದು ಭಾರಿ ಚರ್ಚೆ ಆಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಗೆ ಹೋಗಿದ್ದಾಯ್ತು, ವಾಪಸ್ ಬಂದಿದ್ದು ಆಯಿತು. ಆದರೆ ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟಂತಹ ಆ ಒಂದು ಹೇಳಿಕೆ ಅಂದ್ರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ, ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೂಲಾಗಿ ರಿಯಾಕ್ಟ್ ಮಾಡಿದ್ದಾರೆ. ಏನು ಆಗ್ತಾ ಇದೆ ರಾಜಕೀಯ ಪಡಸಾಲಿಯಲ್ಲಿ ಅಂತ? ಹೌದು, ಇಷ್ಟು ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ಹೇಳಿಕೆಗಳಿಗೂ ನಿನ್ನೆ ಮಂಗಳೂರಿನಲ್ಲಿ ಕೊಟ್ಟಿರತಕ್ಕಂತ ಹೇಳಿಕೆಗೂ
ಒಂದು ರೀತಿಯಂತೆ ಭಾರಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆಯನ್ನು ಸೃಷ್ಟಿ ಮಾಡುವಂತ ಒಂದು ಹೇಳಿಕೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿನ್ನೆ DCM DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿರತಕ್ಕಂತಹ ಸಂದರ್ಭದಲ್ಲಿ ರಾಹುಲ್ ಏನು ಕಾಂಗ್ರೆಸ್ ಅಧಿನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಮಯವನ್ನ ಕೇಳಿದ್ರು. ಆದ್ರೆ ಸಮಯಾವಕಾಶಗಳು ಸಿಗದೆ ಕಾರಣ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಅದನ್ನ ಮುಗಿಸ್ಕೊಂಡು ಬಂದಿದ್ದೇನೆ ಅಂತ ಹೇಳಿ DCM DK ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ CM ಸಿದ್ದರಾಮಯ್ಯನವರು ನಿನ್ನೆ ಹೇಳಿರ್ತಕ್ಕಂಥ ಹೇಳಿಕೆ, ನಾನು ಪಕ್ಷ ಒಪ್ಪಿದ್ರೆ 5 ವರ್ಷಗಳ ಕಾಲ ನಾನೇ CM ಆಗಿರ್ತೇನೆ, ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ಇವೆಲ್ಲವೂ ಸಾಧ್ಯ ಅಂತಕ್ಕಂಥ ಹೇಳಿಕೆಗಳನ್ನ ನೀಡಿರ್ತಕ್ಕಂಥದ್ದು ಸದ್ಯಕ್ಕೆ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನವೆಂಬರ್ 11ರ ಬಳಿಕವಾಗಿ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸೂಚನೆಗಳು ಸಹ ರಾಜಕೀಯ ವಲಯಗಳಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ನಾವು ಏನು ಬಿಹಾರದ ಚುನಾವಣೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯನ್ನ ಮಾಡುವುದಕ್ಕೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ ಅಂತಕ್ಕಂಥದ್ದು ಸಹ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮುಂದಿನ ಏನು ನವೆಂಬರ್ 14 ಮತ್ತು 15ನೇ ತಾರೀಕಿನ ಏನು ದೆಹಲಿಗೆ ಪ್ರವಾಸವನ್ನು CM ಸಿದ್ದರಾಮಯ್ಯನವರು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ಸಹ CM ಸಿದ್ದರಾಮಯ್ಯ ಅವರಿಗೆ ಜೊತೆಯಲ್ಲಿ ದೆಹಲಿಗೆ ಪ್ರಯಾಣವನ್ನು ಬಳಸ್ತಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಮುಂದಿನ ಓಕೆ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಒಂದು ಕಡೆ CM ಸಿದ್ದರಾಮಯ್ಯ ಅವರು ಸುಮಾರು 4-5 ಬಾರಿ ನಾನೇ CM ಅಂತ ಪುನರುಚ್ಚಾರಣೆ ಮಾಡ್ತಾ ಇದ್ರು. ಅದರ ಮಧ್ಯದಲ್ಲಿ ಈಗ ಮತ್ತೆ CM ಸಿದ್ದರಾಮಯ್ಯ ಅವರು ಉಲ್ಟಾ ಹೊಡೆದಿರೋದು, ಯೂ ಟರ್ನ್ ಹೊಡೆದಿರೋದು ಭಾರಿ ಚರ್ಚೆಗೆ ಕಾರಣವಾಗ್ತಾ ಇರೋದು.